ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅಬ್ಬಬ್ಬಾ ಅದೇನ್ ಶೆಕೆ ಥೋ, ಈ ಬೆವರ್ಗೆ ದಿನಕ್ಕೆ 2 ಸಲ ಸ್ನಾನ ಮಾಡಿದ್ರು ಮೈ ತಣ್ಣಗಾಗ್ತಾ ಇಲ್ಲ. ನಾವು ಮನೆಗೆ ಹೋಗೋದಿಲ್ಲ, ಇಲ್ಲ 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 ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಮನೆಗೆ ಹೋಗ್ದೆ ಮತ್ತೆಲ್ಲಿಗೆ ಹೋಗ್ತೀಯಾ ಮಂಡಿದೆ? ರಾತ್ರಿ ಎಲ್ಲಾದ್ರೂ ಕುಡ್ಕೊಂಡು ಬಿದ್ದಿರ್ತೀಯಾ ಹೆಂಗೆ? ಈ ಗುಡ್ಗುಳೆ ಇದನ್ನ ನಾನು ಹೇಳ್ತಾ ಇರೋದಲ್ಲ, ಯಡಿಯೂರಪ್ಪನವ್ರು ಹೇಳ್ತಾ ಇರೋದು. ಈ ಸಲ ಲೋಕಸಭೆ ಎಲೆಕ್ಷನ್ ಮುಗಿಯೋವರೆಗೂ ಪ್ರಚಾರ ಮಾಡ್ಕೊಂಡೇ ಇರ್ತಾರಂತೆ, ಮನೆಗೆ ಹೋಗಲ್ವಂತೆ. ಸರಿ ಹೋಯ್ತು, ನೀನು ಅವ್ರ ಜೊತೆ ಹೋಗಿ ಸೇರ್ಕೊಂಬಿಡ. ನಿನಗೆ ಬೇಕಾಗಿದ್ದೆಲ್ಲ ಅವರೇ ವ್ಯವಸ್ಥೆ ಮಾಡ್ತಾರೆ. ಒಳ್ಳೆ ಐಡಿಯಾ, ಹಂಗೆ ಮಾಡುದ್ರಾಯ್ತು. ಅದಿರ್ಲಿ, ನಂಗೊಂದು ಸಮಸ್ಯೆ ಆಗೋಗ್ಬಿಟ್ಟೈತೆ ಗುರುಗಳೇ. ಯಾರತ್ರ ಹೇಳ್ಕೊಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದಿನ ನೋವು ತಿನ್ನೋದೇ ಆಗೋಗ್ಬಿಟ್ಟಿದೆ. ಅಯ್ಯೋ ಹೌದೇನಾ? ಆಯ್ತು, ಅಳ್ಬೇಡ ಸುಮ್ಮನಿರಪ್ಪ. ಈಗ ಯಾವ ವಿಷಯಕ್ಕೆ ನೀನು ಇಷ್ಟೊಂದು ನೋವು ತಿಂತಿದ್ಯಾ ಅಂತ ಹೇಳು, ಅದಕ್ಕೇನ್ ಮಾಡ್ಬೇಕು ಅಂತ ನಾನು ಉಪಾಯ ಹೇಳ್ತೀನಿ. ಏನಿಲ್ಲ ಗುರುಗಳೇ, ಈ ಸಲ ಬೇಸಿಗೆ ಬೇಗ ಶುರುವಾದಂಗೈತೆ. ಬೆಳಿಗ್ಗೆ ಎಲ್ಲ ಬಿಸಿಲಲ್ಲಿ ಜಾಸ್ತಿ ಓಡಾಡ್ತೀನಾ, ರಾತ್ರಿ ಬಂದು ರಮ್ಮು ಚಿಕನ್ನು ತಿಂತೀನಾ. ಸರಿ, ಅದಕ್ಕೂ ನಿನ್ ನೋವು ಏನ್ ಸಂಬಂಧ? ರಮ್ಮು ಚಿಕನ್ನು ಈ ಹಾಳಾದ ಬಿಸಿಲು ಎಲ್ಲ ಸೇರ್ಕೊಂಡು ಉಷ್ಣ ಜಾಸ್ತಿ ಆಗಿ ತೊಡೆ ಸಂಜೆಲಿ ಕೂಡ ಆಗೋಗ್ಬಿಟ್ಟೈತೆ. ದಿನ ಅದೇ ನೋವು. ಅಯ್ಯೋ ಲೋಫರ್ರ, ಮಾಡಬಾರದ್ ಮಾಡಿ ಕುಂಡಿ ಸಂದಿಲ್ ಕುರ ಎಬ್ಬಿಸ್ಕೊಂಡ್ ಬಂದ ಇಲ್ಲಿ ನನ್ನ ಹತ್ರ ಸಿಂಪತಿ ಗಿಡಿಸ್ಕೊಂತ ಇದ್ಯೇನ? ಅದಕ್ಕೆ ಹೇಳೋದು, ನಾವ್ ಯಾವತ್ತು ಯಾರ ಹತ್ರನೂ ನಮ್ ನೋವು ಹೇಳ್ಕೊಬಾರ್ದು ಅಂತ. ಹೇಳ್ಕೊಂಡ್ರೆ ಒಳ್ಳೆ ನಾಯಿ ತರ ನೋಡ್ತಾರೆ. ಏನಪ್ಪ ಎಂಟ, ಏನಯ್ಯ ನಿನ್ನ ನೋವು? ಗುರುಗಳಾಗಿ ನಿನ್ನ ಮ್ಯಾಗೆ ಗರಂ ಆದಂಗವ್ರೆ, ಅದೇನು ಅಂತ ಹೇಳಯ್ಯ, ನಾನ್ ಬಗೆಹರಿಸ್ತೀನಿ. ಏನಿಲ್ಲ ಸಿಜಾಮಯ್ಯ ಅವ್ರೆ, ಬಿಸಿಲಲ್ಲಿ ಓಡಾಡಿ ಸ್ವಲ್ಪ ರಮ್ಮು ಚಿಕನ್ನು ತಿಂದಿದ್ದೆ. ಹೀಟಾಗಿ ಕುರ ಆಗ್ಬಿಟ್ಟು ನೋವು ತಿಂತಾ ಇದ್ದೀನಿ. ಓಹೋ, ನಿಂದು ಕುರು ನೋವಿನ ಸಂಗತಿ. ಶಾನೆ ಬಿಸಿಲು ಹೋಗ್ಬಿಡ, ಮಜ್ಜಿಗೆ ಕುಡ್ಕ ಎಲ್ಲ ಸರಿ ಹೋಯ್ತದೆ. ಅಂದಂಗೆ ಯಡಿಯೂರಪ್ಪನವರು ಇವತ್ತಿಂದ ಮನೆಗೆ ಹೋಗಲ್ಲ, ಎಲೆಕ್ಷನ್ ಮುಗಿಯೋವರೆಗೂ ಬಿಸಿಲಲ್ಲೇ ಪ್ರಚಾರ ಮಾಡ್ತೀನಿ ಅಂತ ಅವ್ರಲ್ವಾ, ಅವ್ರ ಗತಿ ಹೆಂಗೆ ಮುಂದೆ? ಆ ಒಯ್ಯನಿಗೆ ಇಲ್ಲಿ ತನಕ ಎಲ್ಲ ಕಡೆ ಕುರಾಗಿನೇ, ಆ ನೋವಲ್ಲಿ ಹಂಗೆ ಎಲ್ಲರ ಮೇಲೆ ಸಿಡಿಮಿಡಿ ಅನ್ನೋದು. ಅಂದಂಗೆ ಎಲೆಕ್ಷನ್ಗೋಸ್ಕರ ನೀವು ಇನ್ಮೇಲೆ ಬಿಸಿಲಲ್ಲೇ ಓಡಾಡ್ಬೇಕಲ್ವಾ, ನಿಮ್ ಕತೆ ಹೆಂಗೆ? ಡೆಲ್ಲಿಯಿಂದ ನಮ್ಮ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಒಂದು ಕ್ರೀಮ್ ಕಳಿಸವ್ರೆ. ಅದನ್ನ ಹಚ್ಕೊಬಿಟ್ರೆ ಕುರ ಕಜ್ಜಿ ಏನು ಬರಾಕಿಲ್ಲ ನಮ್ಗೆ, ಗೊತ್ತಾಯ್ತಾನೆ? ಯಾವ ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.